ಗಾಯ್ಸ್, ನಮಸ್ಕಾರ. ನಾನು ಕಾವ್ಯ ಪುಟ್ಟಸ್ವಾಮಿ. ಸೊ ನಾನು ಈ ವಿಡಿಯೋದಲ್ಲಿ ಫೇಂಟ್ ಲೈನ್ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಸೊ ಏನಿಗೆ ಬರುತ್ತೆ, ಯಾವೆಲ್ಲ ರೀಸನ್ಸಿಗೆ ಬರುತ್ತೆ, ಸೊ ಈ ತರ ಬಂದ್ರೆ ನಾವು ಅದನ್ನ ಪಾಸಿಟಿವ್ ಅನ್ಕೋಬೇಕಾ ನೆಗೆಟಿವ್ ಅನ್ಕೋಬೇಕಾ, ಸೊ ಹಾಗೆ ಎವಾಪರೇಷನ್ ಲೈನಿಗೂ ಮತ್ತೆ ಫೇಂಟ್ ಲೈನಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಫೇಂಟ್ ಲೈನ್ ಅಂದ್ರೆ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಲ್ವಾ, ಸೊ ಯೂರಿನ್ ಸ್ಯಾಂಪಲ್ ಹಾಕಿದಾಗ ನಮಗೆ 2 ಲೈನ್ ಬಂದ್ರೆ ಪಾಸಿಟಿವ್, ಸೊ 1 ಲೈನ್ ಬಂದ್ರೆ ನೆಗೆಟಿವ್. ಸೊ ಏನೂ ಬರ್ದಿಲ್ಲ ಅಂದ್ರೆ ಅದು ಇನ್ವ್ಯಾಲಿಡ್ ರಿಸಲ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಮಗೆ ಇಲ್ಲೇನಾಗ್ತಿದೆ ಅಂತಂದ್ರೆ ನಾವು ಯೂರಿನ್ ಸ್ಯಾಂಪಲ್ನ ಹಾಕಿದಾಗ ಸೊ ನಮಗೆ ಅಲ್ಲಿ ಏನಾಗ್ತಿದೆ, ಲೈಟ್ ಆಗಿ ಒಂದು ಲೈನ್ ಫಾರ್ಮ್ ಆಗ್ತಿದೆ. ಸೊ ಈ ತರ ಬಂದ್ರೆ ಪಾಸಿಟಿವಾ ನೆಗೆಟಿವಾ ಏನಿಗೆ ಬರುತ್ತೆ ಅಂತ ರೀಸನ್ಸ್ನ ನೋಡೋದಾದ್ರೆ, ಸೊ ಮೊದಲನೇ ರೀಸನ್ ಬಂದು ಸೊ ಇವಾಗ ನಮ್ಮ ಯೂರಿನ್ ಸ್ಯಾಂಪಲ್ ಅಲ್ಲಿ SCG ಅನ್ನೋ ಹಾರ್ಮೋನ್ ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಇದ್ರೆ ಈ ತರ ಲೈನ್ ಫಾರ್ಮ್ ಆಗುತ್ತೆ. ಸೊ ಹಾಗೆ ನಾವು ಇವಾಗ ಏನಾದ್ರು ಯೂರಿನ್ ನಲ್ಲಿ ಆ SCG ಅನ್ನೋ ಹಾರ್ಮೋನ್ ಏನಾದ್ರು ಡೈಲ್ಯೂಟ್ ಆಗ್ಬಿಟ್ಟಿದ್ರೆ ಕೂಡ ಈ ತರ ಫೇಂಟ್ ಲೈನ್ ಬರುತ್ತೆ. ಸೊ ಇವಾಗ ಏನಂದ್ರೆ ಡಾಕ್ಟರ್ಸ್ ಹೇಳಿರ್ತಾರೆ ಅರ್ಲಿ ಮಾರ್ನಿಂಗ್ ನ ಟೆಸ್ಟ್ ತಗೊಳ್ಳಿ ಅಂತ. ಸೊ ಕೆಲವೊಬ್ರು ಏನ್ ಮಾಡಿರ್ತಾರೆ, ಅರ್ಲಿ ಮಾರ್ನಿಂಗ್ ಮಿಸ್ ಮಾಡ್ಬಿಟ್ಟು ಸೊ ಡೇ ಅಲ್ಲಿ ತಗೋತಾರೆ. ಸೊ ಡೇ ಅಲ್ಲಿ ಯಾವುದೇ ಟೈಮ್ ಅಲ್ಲಿ ತಗೋತಾರೆ. ಸೊ ಅವಾಗ ಏನಾಗಿರುತ್ತೆ ಅಂದ್ರೆ ಯೂರಿನ್ ಸ್ಯಾಂಪಲ್ ಅಲ್ಲಿ ಅದು ಡೈಲ್ಯೂಟ್ ಆಗ್ಬಿಟ್ಟಿರುತ್ತೆ ಹಾರ್ಮೋನು. ಸೊ ಹಾಗಾಗಿ ನಮ್ಗೆ ಈ ತರ ಫೇಂಟ್ ಲೈನ್ ಬರುತ್ತೆ. ಸೊ 1ನೇ ರೀಸನ್ ನ ನೋಡಿದ್ರಿ. ಸೊ 2ನೇ ರೀಸನ್ ನ ನೋಡೋದಾದ್ರೆ ಅರ್ಲಿ ಪ್ರೆಗ್ನೆನ್ಸಿಲೇ ನಾವು ಟೆಸ್ಟ್ ನ ತಗೋಬಿಡೋದು. ಸೊ ಏನಂತ ಅಂದ್ರೆ ಇವಾಗ ಪೀರಿಯಡ್ ಮಿಸ್ ಆಗಿ ಒಂದು 10 ಡೇಸಿಗೆ ತಗೊಳಕ್ ಇರುತ್ತೆ ಅನ್ಕೊಳ್ಳಿ. ಸೊ ಇವ್ರೇನ್ ಮಾಡ್ತಾರೆ, ಪೀರಿಯಡ್ ಇವತ್ ಮಿಸ್ ಆಯ್ತಾ, ಸೊ ನಾಳೆನೆ ಟೆಸ್ಟ್ ನ ತಗೊಳ್ಳೋದು. ಸೊ ಈ ತರ ಅರ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ನ ತಗೊಳಕ್ ಹೋದ್ರೆ ಸೊ ಹಾರ್ಮೋನ್ ಅವಾಗ ಕಡಿಮೆ ಇರುತ್ತೆ, ಅದು ಕಾನ್ಸಂಟ್ರೇಷನ್ ಯೂರಿನ್ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ. ಸೊ ಅವಾಗಷ್ಟೇ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಅದು ಅಪ್ ಟು 3 months ವರ್ಗೂ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ನೀವು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಒಂದು ಸೂಟಬಲ್ ಟೈಮ್ ಅಲ್ಲಿ ನೀವು ಟೆಸ್ಟ್ ನ ತಗೊಂಡ್ರೆ ನಿಮ್ಗೂ ಕೂಡ ಡಾರ್ಕ್ ಲೈನ್ ಬರುತ್ತೆ. ಸೊ ಈ ಕಾರಣಕ್ಕೂ ಕೂಡ ಫೇಂಟ್ ಲೈನ್ ಬರುತ್ತೆ. ಸೊ 3rd ರೀಸನ್ ನೋಡೋದಾದ್ರೆ, ಈಗ ಅರ್ಲಿ ಪ್ರೆಗ್ನೆನ್ಸಿ ಅಬೋಷನ್ ಆಗ್ಬಿಟ್ಟಿರುತ್ತೆ. ಸೊ ನಿಮ್ ಗಮನಕ್ಕೂ ಬಂದಿರಲ್ಲ. ಸೊ ಪ್ರೆಗ್ನೆನ್ಸಿ ಅಬೋಷನ್ ಆಗ್ಬಿಟ್ಟಿರುತ್ತೆ. ಸೊ ಅಬೋಷನ್ ಆಗಿದ್ದಾಗ ಸಮ್ ಅಮೌಂಟ್ ಆಫ್ SCG ಏನಿರುತ್ತೆ ಸೊ ಅದು ಯೂರಿನ್ ಅಲ್ಲಿ ಇರುತ್ತೆ, ಸೊ ಬಾಡಿಲಿ ಇರುತ್ತೆ. ಸೊ ಅದು ಯೂರಿನ್ ಅಲ್ಲಿ ಇರುತ್ತೆ. ಸೊ ನೀವು ಆಗ ಟೆಸ್ಟ್ ನ ತಗೊಂಡಾಗ ಈ ತರ ಫೇಂಟ್ ಲೈನ್ ಬರುತ್ತೆ. ಸೊ ರೀಸನ್ಸ್ ನ ನೋಡಿದ್ರಲ್ವಾ. ಸೊ ಇನ್ನ ಒಂದು ರೀಸನ್ ಅಂತಂದ್ರೆ ಫಾಲ್ಸ್ ಪಾಸಿಟಿವ್ ರಿಸಲ್ಟ್ ನ ತೋರಿಸುತ್ತೆ ಸಮ್ ಸ್ಟ್ರಿಪ್ಸ್, ಆಯ್ತಾ. ಸೊ ಇದೇನಿಗೆ ತೋರಿಸುತ್ತೆ ಅಂತ ಹೇಳಿದಾರೆ, ಸೊ ಇದನ್ನ ಎವಾಪರೇಷನ್ ಲೈನ್ ಅಂತಾನು ಕೂಡ ಹೇಳ್ತಾರೆ. ಇದೊಂಥರ ಕಲರ್ಲೆಸ್ ಲೈನ್, ಆಯ್ತಾ. ಸೊ ಈಗ ನಾವೇ ಆದ್ರೂ ಕೂಡ ಕನ್ಫ್ಯೂಷನ್ ಆಗುತ್ತೆ ನಮಗೆ. ಸೊ ಇದೇನು ಫೇಂಟ್ ಲೈನ್ ಬಂದಿದೆ, ಸೊ ನಾನು ಇವಾಗ ಅರ್ಲಿ ಸ್ಟೇಜ್ ಅಲ್ಲಿ ಇದನ್ನ ಪ್ರೆಗ್ನೆನ್ಸಿಗೆ, ಸೊ ಏನಾದ್ರು ಪೀರಿಯಡ್ ಮಿಸ್ ಆಯ್ತಂದ್ರೆ ಸೊ ಈ ತರ ಟೆಸ್ಟ್ ಮಾಡಿದಾಗ ಎವಾಪರೇಷನ್ ಲೈನ್ ಬರುತ್ತೆ ಅನ್ಕೊಳ್ಳಿ. ಸೊ ಎಷ್ಟೊಂದ್ ಜನ ಮಹಿಳೆಯರಿಗೆ ಇದು ಕನ್ಫ್ಯೂಷನ್ ಆಗುತ್ತೆ. ಸೊ ನಾನೇನೋ ಪ್ರೆಗ್ನೆಂಟ್ ಇದೀನ, ಏನಕ್ಕೆ ಈ ತರ ಲೈನ್ ಬಂದಿದೆ, ಈ ತರ ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಇವಾಗ ಡಿಫ್ರೆನ್ಸ್ ನ ತಿಳಿಸ್ತೀನಿ. ಎವಾಪರೇಷನ್ ಲೈನ್ ಅಂದ್ರೆ ಏನು ಮತ್ತೆ ಫೇಂಟ್ ಲೈನ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ನ ತಿಳಿಸ್ಕೊಡ್ತೀನಿ ಮುಂದೆ. ಸೊ ಇವಾಗ ಎವಾಪರೇಷನ್ ಲೈನ್ ಏನಕ್ಕೆ ಬರುತ್ತೆ ಅಂದ್ರೆ, ಸೊ ಇವಾಗ ಸ್ಟೆಪ್ಪಿಗೆ ನೀವು ಯೂರಿನ್ ಸ್ಯಾಂಪಲ್ ನ ಹಾಕ್ತೀರಾ. ಸೊ ಯೂರಿನ್ ಸ್ಯಾಂಪಲ್ ಹಾಕ್ದಾಗ ಯೂರಿನ್ ಸ್ಯಾಂಪಲ್ ಮೂವ್ ಆಗುತ್ತೆ. ಸೊ ರಿಸಲ್ಟ್ ಅಲ್ಲಿ ನೆಗೆಟಿವ್ ಬಂದಿರುತ್ತೆ, ಆಯ್ತಾ. ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ 5 minutes ಅಲ್ಲಿ ರೀಡ್ ಮಾಡಿ ಅಂತ. ಸೊ ಸೆನ್ಸಿಟಿವ್ ಪ್ರೆಗ್ನೆನ್ಸಿ ಇತ್ತಂದ್ರೆ ಸೊ ವಿತಿನ್ 5 minutes ಅಲ್ಲಿ ನಾನು ಯೂರಿನ್ ಸ್ಯಾಂಪಲ್ ಹಾಕಿದ ತಕ್ಷಣನೇ ನಿಮಗೆ ಅಲ್ಲಿ ಏನದು ರಿಸಲ್ಟ್ ಬಂದ್ಬಿಡುತ್ತೆ. ಸೊ ಡಾರ್ಕ್ ಲೈನ್ ಫುಲ್ ಚೆನ್ನಾಗಿ ಬಂದ್ಬಿಡುತ್ತೆ ವಿತಿನ್ 5 minutes ಅಲ್ಲಿ. ಸೊ ನಾವೇನ್ ಮಾಡ್ತೀವಿ, ಹಾಕಿದ ತಕ್ಷಣ ಒಂದು 3 minutes ಆದ್ಮೇಲೆ ನಮ್ಗೆ ನೆಗೆಟಿವ್ ರಿಸಲ್ಟೇ ಇರುತ್ತೆ. ಸೊ ನಾವು ಅದನ್ನ ಈಗ ಟೆಸ್ಟ್ ಟೈಮ್ ಅಂತ ಒಂದು 5 minutes ಏನ್ ಕೊಟ್ಟಿರ್ತೀವಿ ಅದಕ್ಕಿಂತ ನಾವು ಎಕ್ಸ್ಟ್ರಾ ಟೈಮ್ ಕೊಟ್ಟು ನೋಡಕ್ ಹೋದಾಗ ಅಲ್ಲಿ ನಮ್ಗೆ ಎವಾಪರೇಷನ್ ಲೈನ್, ಒಂದು ಕಲರ್ಲೆಸ್ ಲೈನ್ ಫಾರ್ಮ್ ಆಗಿರುತ್ತೆ. ಸೊ ಇದನ್ನ ಎವಾಪರೇಷನ್ ಅಂತ ಕರೀತಾರೆ, ಎವಾಪರೇಷನ್ ಲೈನ್ ಅಂತ. ಸೊ ಇಲ್ಲೇನಾಗಿರುತ್ತೆ ಅಂದ್ರೆ ನಾವ್ ಏನ್ ಯೂರಿನ್ ಸ್ಯಾಂಪಲ್ ನ ಪ್ಲೇಸ್ ಮಾಡಿರ್ತೀವಿ ಆ ಯೂರಿನ್ ಎವಾಪರೇಟ್ ಆದಾಗ ಅದೊಂದು ಲೈನ್ ಫಾರ್ಮ್ ಆಗಿರುತ್ತೆ. ಸೊ ಇದೇ ಎವಾಪರೇಷನ್ ಲೈನ್. ಸೊ ಈ ಎವಾಪರೇಷನ್ ಲೈನ್ ಇತ್ತಂದ್ರೆ ಪ್ರೆಗ್ನೆನ್ಸಿ ನೆಗೆಟಿವ್, ಅವ್ರೇನು ವರಿ ಮಾಡ್ಬೇಕಾಗಿಲ್ಲ. ಸೊ ನಾವು ಪ್ರೆಗ್ನೆಂಟ್ ಆ ತರ ಏನು ವರಿ ಮಾಡ್ಬೇಕಾಗಿಲ್ಲ. ಸೊ ಈ ತರ ಇದ್ರೆ ಪ್ರೆಗ್ನೆನ್ಸಿ ನೆಗೆಟಿವ್ ಅಂತಾನೆ ಅದು ಟೆಸ್ಟ್ ಹೇಳೋದು. ಸೊ ಇವಾಗ ಹೇಳ್ತಿದ್ದೀರಾ ಆಪರೇಷನ್ ಲೈನ್ ಅಂತ. ಸೊ ಯಾವ ತರ ನಾವು ಡಿಫ್ರೆನ್ಸ್ ತಿಳ್ಕೊಳ್ಳೋದು, ಈಗ ಫೇಂಟ್ ಲೈನ್ ಬಂತಂದ್ರೆ ಅದು ಪಕ್ಕಾ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತಾನೆ ಅರ್ಥ, ಆಯ್ತಾ. ಸೊ ಏನಾದ್ರು ಎವಾಪರೇಷನ್ ಲೈನ್ ಬಂತಂದ್ರೆ
ಪ್ರೆಗ್ನೆನ್ಸಿ ನೆಗೆಟಿವ್. ಸೊ ಇವಾಗ ಎರಡಕ್ಕೂ ಡಿಫ್ರೆನ್ಸ್ನ ಯಾವ ತರ ತಿಳ್ಕೊಳ್ಳೋದಕ್ಕಾಗಿ ಅಂತ ನೀವು ನನ್ನ ಕೇಳಿದಾರೆ ಇವಾಗ ನಾನು ತಿಳಿಸ್ಕೊಡ್ತೀನಿ. ಸೊ ಯಾವ ತರ ಡಿಫ್ರೆನ್ಸ್ ಇರುತ್ತೆ, ಎವಾಪ್ರೇಷನ್ ಲೈನಿಗೂ ಮತ್ತೆ ಫೇಂಟ್ ಲೈನಿಗೂ ಯಾವ ತರ ಡಿಫ್ರೆನ್ಸ್ ಇರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಮೊನ್ನೆ ನಾನು ವಿಡಿಯೋ ಮಾಡಿ ಹಾಕಿದಾಗ ನಾನು ಯೂರಿನ್ ಸ್ಯಾಂಪಲ್ನ ಪ್ಲೇಸ್ ಮಾಡಿದ್ದೆ ಆಯ್ತಾ. ಸೊ ಮಾಡಿದಾಗ ನನಗೆ ವಿತಿನ್ 5 minutes ಅಲ್ಲಿ ನಾನು ನೋಡಿದಾಗ ನೆಗೆಟಿವೇ ಇತ್ತು. ಸೊ ನಾನು ಅದನ್ನ ಸ್ಟ್ರಿಪ್ನ ಹಂಗೆ ಬಿಟ್ಟಾಗ ನನಗೂ ಕೂಡ ಫೇಂಟ್ ಲೈನ್ ಡೆವಲಪ್ ಆಗಿದೆ. ಸೊ ಹಂಗಂತ ನಾನು ಪ್ರೆಗ್ನೆಂಟಾ ಅಂತಲ್ಲ, ಸೊ ಐ ಆಮ್ ನಾಟ್ ಪ್ರೆಗ್ನೆಂಟ್. ಸೊ ನಾನು ನಿಮ್ಗೆ ಇದೇ ಡಿಫ್ರೆನ್ಸ್ನ ತೋರಿಸ್ತೀನಿ ಯಾವ ತರ ಅದು ಫೇಂಟ್ ಲೈನ್ ಬಂದಿದೆ ಅಂತ. ಸೊ ಯಾವ ತರ ಫೇಂಟ್ ಲೈನ್ ಬಂದಿದೆ ಅಂತ ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಕಾಣಿಸ್ತಿದ್ಯಾ ಅಲ್ವಾ ಗೊತ್ತಿಲ್ಲ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿದ್ಯಾ, ಒಂದು ಕಲರ್ಲೆಸ್ ಲೈನ್ ಫಾರ್ಮ್ ಆಗಿದೆ ಆಯ್ತಾ. ಸೊ ಈ ತರ ಆದಾಗ ಇದು ಎವಾಪ್ರೇಷನ್ ಲೈನ್ ಆಯ್ತಾ. ಸೊ ನಾನು ಏನಂದ್ರೆ ಟೆಸ್ಟ್ ಟೈಮ್ಗಿಂತ ನಾನು ತುಂಬಾ ಹೊತ್ತು ಅದನ್ನ ಸ್ಟ್ರಿಪ್ನ ಬಿಟ್ಟಿದೆ ಆಯ್ತಾ. ಸೊ ಆಮೇಲೆ ನಾವು ರಿಸಲ್ಟ್ ನ ರೀಡ್ ಮಾಡಿದಾಗ ಫೇಂಟ್ ಲೈನಿಗೂ ಮತ್ತೆ ಎವಾಪ್ರೇಷನ್ ಲೈನ್ಗೂ ಕನ್ಫ್ಯೂಷನ್ ಆಗಿ ಮಹಿಳೆಯರಲ್ಲಿ ಕನ್ಫ್ಯೂಷನ್ ಆಗುತ್ತೆ, ನಾನು ಪ್ರೆಗ್ನೆಂಟಾ ಆ ತರ. ಸೊ ಇವಾಗ ನಾನು ತೋರಿಸ್ತಿದ್ದೀನಲ್ಲ ಇದೇ ಆಪರೇಷನ್ ಲೈನ್ ಆಯ್ತಾ. ಸೊ ನಾನು ಮೊನ್ನೆ ಟೆಸ್ಟ್ ಮಾಡಿದಾಗ ನನ್ಗೆ ಈ ತರ ಬಂದಿದ್ದು ನೋಡಿ ನನಗೂ ಶಾಕ್ ಆಯ್ತು. ಬಟ್ ಐ ಆಮ್ ನಾಟ್ ಪ್ರೆಗ್ನೆಂಟ್. ಸೊ ಆಮೇಲೆ ನಾನು ಕೂಡ ಓದಿದ್ಮೇಲೆ ನನ್ಗೆ ಅರ್ಥ ಆಯ್ತು, ಸೊ ಇದು ಎವಾಪ್ರೇಷನ್ ಲೈನ್ ಅಂತ ಹೇಳ್ತಾರೆ ಅಂತ. ಸೊ ಇವಾಗ ನಾನು ಡಿಫ್ರೆನ್ಸ್ ನ ತಿಳಿಸ್ಕೊಡ್ತೀನಿ. ಸೊ ಫೇಂಟ್ ಲೈನ್ಗೂ ಮತ್ತೆ ಎವಾಪ್ರೇಷನ್ ಲೈನ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ. ಸೊ ಮೊದಲನೇ ಡಿಫ್ರೆನ್ಸ್ ನ ನೋಡೋದಾದ್ರೆ ಅಪಿಯರೆನ್ಸ್ ಯಾವ ತರ ಕಾಣುತ್ತೆ ಅಂತ ತಗೊಳ್ಳೋದಾದ್ರೆ ಮೊದಲನೇ ಡಿಫ್ರೆನ್ಸ್ ಬಂದು ಈ ಎವಾಪ್ರೇಷನ್ ಲೈನ್ ಏನಾಗಿರುತ್ತೆ ಅಂದ್ರೆ ಒಂಥರ ಕಲರ್ಲೆಸ್, ಅದಕ್ಕೇನು ಕಲರ್ ಇರಲ್ಲ, ಸಮ್ ಲೈನ್ ಒಂಥರ ಫೇಂಟ್ ಆಗಿ ಒಂದು ಲೈನ್ ಡೆವಲಪ್ ಆಗಿರುತ್ತೆ. ಸೊ ಅದು ಎವಾಪ್ರೇಷನ್ ಆಯ್ತಾ. ಈ ಫೇಂಟ್ ಲೈನ್ ಅಲ್ಲಿ ಏನಿರುತ್ತೆ ಅಂದ್ರೆ ಸಮ್ ಕಲರ್ ಇರುತ್ತೆ, ಬಟ್ ಬ್ಯಾಂಡ್ ಏನಿರುತ್ತೆ ಅಂದ್ರೆ ಈಗ ರೆಡ್ ಲೈನ್ ಬರ್ಬೇಕಲ್ವಾ, ಸೊ ಅದಕ್ಕಿಂತ ಸ್ವಲ್ಪ ಲೈನು ಒಂದ್ 3-4 ಶೇಡು ಕಡಿಮೆ ಇರುತ್ತೆ ಅಷ್ಟೇ. ಸೊ ಅದು ಫೇಂಟ್ ಲೈನ್ ಆಯ್ತಾ. ಸೊ ಅದಕ್ಕೆ ಕಲರ್ ಇರುತ್ತೆ, ಇದಕ್ಕೆ ಕಲರ್ ಇರಲ್ಲ. ಸೊ ಒಂದು ಫೇಂಟ್ ಆಗಿ ಬ್ಯಾಂಡ್ ಡೆವಲಪ್ ಆಗಿರುತ್ತೆ, ಇದರಲ್ಲಿ ಲೈಟ್ ಆಗಿ ಬ್ಯಾಂಡ್ ಇರುತ್ತೆ. ಸೊ ಅದೇ ಸೈಜ್ ಅಲ್ಲಿ ಇರುತ್ತೆ. ನಮ್ ಪಾಸಿಟಿವ್ ಬಂದಾಗ ಏನ್ ಸೈಜ್ ಅಲ್ಲಿ ಬ್ಯಾಂಡ್ ಬರುತ್ತೆ ಅದೇ ಸೈಜ್ ಅಲ್ಲಿ ಇರುತ್ತೆ, ಬಟ್ ಅದಕ್ಕೂ ಕಲರ್ ಇರುತ್ತೆ, ಸ್ವಲ್ಪ ಶೇಡು ಕಡಿಮೆ ಇರುತ್ತೆ. ಸೊ ಈ ತರ ಇದ್ರೆ ಅದನ್ನ ಫೇಂಟ್ ಲೈನ್ ಅಂತ ಹೇಳ್ಬೋದು. ಸೊ ನಾನು ಇಮೇಜ್ ನ ಅಪ್ಲೈ ಮಾಡ್ತೀನಿ, ನನ್ನ ಹತ್ರ ಫೇಂಟ್ ಲೈನ್ ಯಾವ ತರ ಬರುತ್ತೆ ಅಂತ. ಅಟ್ ಪ್ರೆಸೆಂಟ್ ನನ್ನ ಹತ್ರ ಅದು ಇಲ್ಲ ಸ್ಟ್ರಿಪ್, ಸೊ ಹಾಗಾಗಿ ನಾನು ಅದೇ ಇಮೇಜ್ ಅಟ್ಯಾಚ್ ಮಾಡ್ತೀನಿ, ಸೊ ನೋಡ್ಬೋದು. ಸೊ ಸೆಕೆಂಡ್ ಡಿಫ್ರೆನ್ಸ್ ನ ನೋಡೋದಾದ್ರೆ ಇದೇನಾಗತ್ತೆ ಅಂದ್ರೆ ಎವಾಪ್ರೇಷನ್ ಲೈನ್ ಯಾವಾಗ ಬರುತ್ತೆ ಅಂದ್ರೆ ನಾವು ಟೆಸ್ಟ್ ಟೈಮ್ಗಿಂತ ತುಂಬಾ ಹೊತ್ತು ಟೆಸ್ಟ್ ಅದನ್ನ ಬಿಟ್ಟಾಗ ಡೆವಲಪ್ ಆಗುತ್ತೆ ಸ್ಟ್ರಿಪ್ ಅಲ್ಲಿ. ಸೊ ಫೇಂಟ್ ಲೈನ್ ಅಂದ್ರೆ ವಿತಿನ್ 5 minutes ಅಲ್ಲಿ ಏನ್ ಟೆಸ್ಟಿಂಗ್ ಟೈಮ್ ಇರುತ್ತೆ, ಸೊ ಆ ಟೈಮಿಂಗ್ಸ್ ಅಲ್ಲೇ ಕೂಡ ನಮ್ಗೆ ರಿಸಲ್ಟ್ ಬರುತ್ತೆ. ಸೊ ಇವಾಗ ಯಾವ ತರ ಪ್ರೆಗ್ನೆನ್ಸಿ ಟೆಸ್ಟ್ ಏನಾದ್ರು ಅದು ಫುಲ್ ಕಾನ್ಸಂಟ್ರೇಟ್ ಇದ್ರೆ SCG ಹಾರ್ಮೋನು ಹಾಕಿದ ತಕ್ಷಣ ಯಾವ ತರ ಡಬಲ್ ಲೈನ್ ತೋರಿಸುತ್ತೆ, ಸೊ ಅದೇ ತರ ಇದು ವಿತಿನ್ ಟೆಸ್ಟಿಂಗ್ ಟೈಮ್ ಅಲ್ಲೇನೆ 2 ಬ್ಯಾಂಡ್ ನ ತೋರಿಸುತ್ತೆ. ಇದೇನಂದ್ರೆ ಟೆಸ್ಟಿಂಗ್ ಟೈಮ್ ಆದ್ಮೇಲೆ ಡೆವಲಪ್ ಆಗುತ್ತೆ. ಸೊ ಇದು ಡಿಫ್ರೆನ್ಸ್ ಆಯ್ತಾ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ನ ನೋಡೋದಾದ್ರೆ ಕನ್ಸಿಸ್ಟೆನ್ಸಿ ಅಂದ್ರೆ ಇವಾಗ ನಾನು ಒಂದು ಸ್ಟ್ರಿಪ್ ಅಲ್ಲಿ ನಾನು ಟೆಸ್ಟ್ ಮಾಡಿದ್ದೀನಿ ಆಯ್ತಾ. ಸೊ ಟೆಸ್ಟ್ ಮಾಡಿದಾಗ ನಂಗೆ ಆಪರೇಷನ್ ಲೈನ್ ಬಂದಿದೆ. ನಾನು ಇಲ್ಲೇ ನಿಮ್ಗೆ ರಿಸಲ್ಟ್ ನ ತೋರಿಸ್ತೀನಿ ಆಯ್ತಾ. ಸೊ ನಾನು ಈ ತರ ಆಪರೇಷನ್ ಲೈನ್ ಬಂದ್ಮೇಲೆ ಸೊ ನಾನು ಮತ್ತೆ ಒಂದು ಸ್ಟ್ರಿಪ್ ಅಲ್ಲಿ ಟೆಸ್ಟ್ ಮಾಡಿದಾಗ ನನಗೆ ನೆಗೆಟಿವ್ ಬಂದಿದೆ. ಸೊ ನೋಡ್ಬೋದು ಇಲ್ಲಿ ಯಾವುದೇ ಲೈನ್ ಇಲ್ಲ, ಫುಲ್ಲು ಕ್ಲಿಯರ್ ಆಗಿದೆ. ಸೊ ಈ ತರ ಕನ್ಸಿಸ್ಟೆನ್ಸಿ ಅಂದ್ರೆ ಇವಾಗ ಒಂದ್ಸಲ ರಿಸಲ್ಟ್ ಬಂದ್ಮೇಲೆ ನೀವು 2ನೇ ಸ್ಟ್ರಿಪ್ ಅಲ್ಲಿ 3ನೇ ಸ್ಟ್ರಿಪ್ ಅಲ್ಲಿ ಟ್ರೈ ಮಾಡಿದ್ರು ಕೂಡ ನೀವೇನಾದ್ರು ಪ್ರೆಗ್ನೆನ್ಸಿ ಪಾಸಿಟಿವ್ ಇತ್ತಂದ್ರೆ ಆ ಫೇಂಟ್ ಲೈನ್ ಡೆವಲಪ್ ಆಗ್ತಾ ಹೋಗುತ್ತೆ. ಬಟ್ ಎವಾಪ್ರೇಷನ್ ಲೈನ್ ಏನಂತಂದ್ರೆ ಈ ಸ್ಟ್ರಿಪ್ ಅಲ್ಲಿ ಬಂದಿದೆ, ಈ ಸ್ಟ್ರಿಪ್ ಅಲ್ಲಿ ನೆಗೆಟಿವ್ ಇದೆ. ಸೊ ಇವಾಗ ಇದು ನೆಗೆಟಿವ್ ತಾನೇ, ಪ್ರೆಗ್ನೆನ್ಸಿ ನೆಗೆಟಿವ್ ಅಂತಾನೆ ಅರ್ಥ. ಸೊ ಫೇಂಟ್ ಲೈನ್ ಏನಾಗುತ್ತೆ ಅಂದ್ರೆ ನೀವು ಎಷ್ಟೇ ಸ್ಟ್ರಿಪ್ ನ ಟ್ರೈ ಮಾಡಿದ್ರು ಕೂಡ ಅದು ಫೇಂಟ್ ಲೈನ್ ತೋರಿಸ್ತಾ ಇರುತ್ತೆ. ಸೊ ದಟ್ ಮೀನ್ಸ್ ಅದು ಫೇಂಟ್ ಲೈನ್, ಇದು ಎವಾಪ್ರೇಷನ್ ಲೈನ್. ಸೊ ಹಾಗಾಗಿ ಇದು ಕನ್ಸಿಸ್ಟೆನ್ಸಿ ಇಲ್ಲ ಈ ಎವಾಪ್ರೇಷನ್ ಲೈನು. ಬಟ್ ಫೇಂಟ್ ಲೈನ್ ಏನಂತಂದ್ರೆ ನೀವು ಎಷ್ಟೇ ಸಲ ಟೆಸ್ಟ್ ಮಾಡಿದ್ರು ಕೂಡ ಅದು ಫೇಂಟ್ ಲೈನ್ ತೋರಿಸುತ್ತೆ. ದಟ್ ಮೀನ್ಸ್ ಯು ಆರ್ ಪ್ರೆಗ್ನೆಂಟ್. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ನ ನೋಡೋದಾದ್ರೆ ಸೊ ನಿಮ್ಮ ಯೂರಿನ್ ಎವಾಪ್ರೇಟ್ ಆಗಿ ಡೆವಲಪ್ ಆಗುವಂತದ್ದು ಎವಾಪ್ರೇಷನ್ ಲೈನ್ ಆಯ್ತಾ. ಸೊ ಇಲ್ಲೇನಂತಂದ್ರೆ SCG ಅನ್ನೋ ಹಾರ್ಮೋನ್ ಕಡಿಮೆ ಇದ್ದಾಗ ಡೆವಲಪ್ ಆಗುವಂತದ್ದು ಫೇಂಟ್ ಲೈನ್. ಈ ಫೇಂಟ್ ಲೈನ್ ಬಂತಂದ್ರೆ ನೀವು ಪ್ರೆಗ್ನೆನ್ಸಿ ಪಾಸಿಟಿವ್, ಯು ಆರ್ ಪ್ರೆಗ್ನೆಂಟ್ ಅಂತ ಅರ್ಥ. ಸೊ ಎವಾಪ್ರೇಷನ್ ಲೈನ್ ಅಂದ್ರೆ ನೆಗೆಟಿವ್, ಪ್ರೆಗ್ನೆನ್ಸಿ ನೆಗೆಟಿವ್ ಅಂತಾನೆ ಅರ್ಥ.
ಸೊ ಈಗ ಮೇಜರ್ ಡಿಫ್ರೆನ್ಸ್ ನ ನೋಡಿದ್ರಲ್ವಾ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಕ್ಕೆ ಸಮ್ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ. ಸೊ ಯಾವೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ಒಂದು ಫ್ಯಾಕ್ಟರ್ ಬಂದು ಟೈಮಿಂಗ್ಸ್. ಸೊ ನೀವೇನಂದ್ರೆ ಅದು ಟೆಸ್ಟ್ ಸ್ಟ್ರಿಪ್ಗೆ ಏನ್ ಹಾಕಿರ್ತೀರ ಯೂರಿನ್ ಸ್ಯಾಂಪಲ್, ವಿತ್ ಇನ್ ಆ ಟೆಸ್ಟಿಂಗ್ ಪೀರಿಯಡ್ ಅಲ್ಲೇ ನೀವು ಅದನ್ನ ರಿಸಲ್ಟ್ ನ ರೀಡ್ ಮಾಡಿ. ಅದರ್ವೈಸ್ ಈ ತರ ಏನಾಗುತ್ತೆ, ಡೆವಲಪ್ ಆಗ್ಬಿಟ್ಟು ಎವಾಪರೇಷನ್ ಲೈನ್ ಬಂದು ನಿಮ್ಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿತ್ ಇನ್ ಟೈಮ್ ಅಲ್ಲಿ ರಿಸಲ್ಟ್ ನ ರೀಡ್ ಮಾಡಿ. ಸೊ ಸೆಕೆಂಡ್ ರೀಸನ್, ಸೆಕೆಂಡ್ ಫ್ಯಾಕ್ಟರ್ ಬಂದು ಸೆನ್ಸಿಟಿವಿಟಿ ಆಫ್ ದ ಕಿಟ್ ಸ್ಟ್ರಿಪ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಫುಲ್ ಲೋವರ್ ಲೆವೆಲ್ ಅಲ್ಲಿ ECG ನ ಡಿಟೆಕ್ಟ್ ಮಾಡಿ ರಿಸಲ್ಟ್ ನ ತೋರಿಸುತ್ತೆ. ಸೊ ಅದಕ್ಕಾಗಿ ಈ ಫೇಂಟ್ ಲೈನ್ ಬರುತ್ತೆ. ಸೊ ಹಾಗಾಗಿ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡುತ್ತೆ. ಥರ್ಡ್ ಫ್ಯಾಕ್ಟರ್ ಬಂದು ನಾವು ಪ್ರೆಗ್ನೆನ್ಸಿ ಟೆಸ್ಟ್ ನ ತುಂಬಾ ಅರ್ಲಿ ಆಗಿ ತಗೊಂಡಾಗ, ಸೊ ಇನ್ನು SCG ಏನ್ ಹಾರ್ಮೋನ್ ಇರುತ್ತೆ ಅಪ್ ಟು 3 months ವರೆಗೂ ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ನಮ್ಮ ಬಾಡಿಲಿ ಇರುತ್ತೆ. ಸೊ ನಾವು ಅರ್ಲಿ ಆಗಿ ತಗೊಂಡಾಗ ಸೊ ನಮ್ಗೆ ಈ ತರ ಫೇಂಟ್ ಬ್ಯಾಂಡ್ ಡೆವಲಪ್ ಆಗಿ ಈ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಕನ್ಫ್ಯೂಷನ್ ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಸೊ ನಾವೇನ್ ಮಾಡ್ಬೇಕಂದ್ರೆ, ಸೊ ಇವಾಗ ನಿಮ್ಗೆ ಫೇಂಟ್ ಲೈನ್ ಬಂದಿದೆ ಅನ್ಕೊಳ್ಳಿ. ಸೊ ಮತ್ತೆ ನಾಳೆ ಇನ್ನೊಂದು ಟೆಸ್ಟ್ ನ ತಗೊಳ್ಳಿ ಅರ್ಲಿ ಮಾರ್ನಿಂಗ್. ಸೊ ಅವಾಗ ಏನಾಗುತ್ತೆ ಬಂದಿದೆ ಅಂದ್ರೆ ಎರಡನೇ ಸಲ ಟೆಸ್ಟ್ ನ ತಗೊಂಡಾಗ ಈ ಎವಾಪರೇಷನ್ ಲೈನ್ ಕನ್ಸಿಸ್ಟೆನ್ಸಿ ಇಲ್ದೇ ಇರೋದ್ರಿಂದ, ಸೊ ನೀವೇನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ಫೇಂಟ್ ಬ್ಯಾಂಡು ನೀವು ಸೆಕೆಂಡ್ ಸ್ಟ್ರಿಪ್ ಅಲ್ಲಿ ತಗೊಂಡಾಗ್ಲೂ ಕೂಡ ಅದು ಬಂದೇ ಬರುತ್ತೆ. ಸೊ ಆತರ ಬಂದ್ರೆ ದಟ್ ಮೀನ್ಸ್ ಯು ಆರ್ ಪ್ರೆಗ್ನೆಂಟ್ ಅಂತ ಅರ್ಥ. ಸೊ 2 ಸಲ ಟೆಸ್ಟ್ ನ ತಗೊಳ್ಳಿ. ನೋಡಿದ್ರಲ್ಲ, ಸೊ ಪ್ರೆಗ್ನೆನ್ಸಿ ಫೇಂಟ್ ಬ್ಯಾಂಡ್ ಬಂದ್ರೆ ಏನರ್ಥ, ಪ್ರೆಗ್ನೆಂಟಾ ಇಲ್ವಾ, ಈ ತರ ಎಲ್ಲ ಸಾಕಷ್ಟು ಕ್ವಶನ್ಸಿಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ನ ಮಾಡಿದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನಾದ್ರು ನನ್ನ ಈ ವಿಡಿಯೋದಲ್ಲಿ ತಿಳಿಸಿರ್ತಕ್ಕಂಥ ಮಾಹಿತಿ ವ್ಯಾಲ್ಯೂ ಇದೆ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಸೊ ನಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.